ಕಾಂಗ್ರೆಸ್, ಬಿಜೆಪಿ, JDS ಹೀಗೆ ಎಲ್ಲ ಪಕ್ಷಗಳು ಇನ್ನು ಸಮ್ಮಿಶ್ರ ಸರ್ಕಾರಗಳು ಬಂದ ಸಂದರ್ಭದಲ್ಲೂ ಕೂಡ ಮಹಿಳಾ ಮಂತ್ರಿಗಳು ವಹಿಸಿದ ಪಾತ್ರ ಮತ್ತು ಅವ್ರು ಮಾಡಿದ ಸಾಧನೆಗಳು ಗಮನಾರ್ಹವಾಗೇ ಇದೆ. ಆದರೆ ಅವಕಾಶ ಸಿಕ್ತಾ ಅಂತ ನೋಡೋದಾದರೆ ಎಷ್ಟು ಸಿಕ್ತಪ್ಪ ಅನ್ನೋ ಪ್ರಶ್ನೆ ಕೇಳೋ ಹಾಗಿದೆ. ಕರ್ನಾಟಕದ ಇತಿಹಾಸದುದ್ದಕ್ಕೂ ಕೂಡ ಸಚಿವರಾಗಿ ಮಹಿಳಾ ಪ್ರತಿನಿಧಿಗಳು ಮೂಡಿಸಿದ ಛಾಪು, ಅವ್ರು ಮಾಡಿದ ಸಾಧನೆಗಳು, ಆ ವಿವರವನ್ನು ಕೂಡ ನೋಡೋಣ ಎಳೆ ಎಳೆಯಾಗಿ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಬೇರೆ ಬೇರೆ ಸರ್ಕಾರಗಳ ಸಂದರ್ಭದಲ್ಲಿ ಮಹಿಳೆಯರಿಗೆ ಸಚಿವರಾಗಲು ಸಿಕ್ಕಂತಹ ಅವಕಾಶ ಕನಿಷ್ಠವೇ ಆದರೂ ಸಿಕ್ಕ ಅವಕಾಶದಲ್ಲಿ ಮಾಡಿರುವಂತಹ ಸಾಧನೆ ಗರಿಷ್ಠ. ಈ ಪೈಕಿ ಸ್ತ್ರೀ ಶಕ್ತಿ ಎಂಬ ಯೋಜನೆಯನ್ನ ಅನುಷ್ಠಾನ ಮಾಡಿದ ಸಚಿವೆ ಮೋಟಮ್ಮ ಅವರ ಕಾರ್ಯ ಇತಿಹಾಸದಲ್ಲಿ ದಾಖಲಾಗಿದೆ. 1999ರಿಂದ 2004ರ ನಡುವೆ ಮುಖ್ಯಮಂತ್ರಿಯಾಗಿದ್ದಂತಹ SM ಕೃಷ್ಣ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಮೋಟಮ್ಮ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿದ್ದರು. ಆಗ ಅವರು ಸ್ತ್ರೀ ಶಕ್ತಿ ಸಂಘಗಳ ಕಲ್ಪನೆಯನ್ನು ಕೂಡ ಜಾರಿಗೆ ತಂದು ರಾಜ್ಯದ ಲಕ್ಷಾಂತರ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ನಾಂದಿ ಹಾಡಿದರು. ಇನ್ನು ಅದೇ SM ಕೃಷ್ಣ ಅವರ ಸರ್ಕಾರದ ಅವಧಿಯಲ್ಲಿ ರಾಣಿ ಸತೀಶ್ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಸಾಂಸ್ಕೃತಿಕ ರಂಗಕ್ಕೆ ಹೊಸ ಮೆರುಗನ್ನು ತಂದಿದ್ದರು. ಅದಕ್ಕೂ ಮುನ್ನ ಅಂದರೆ 1996ರಿಂದ 99ರ ನಡುವಿನ JH ಪಟೇಲ್ ನೇತೃತ್ವದ ಜನತಾದಳ ಸರ್ಕಾರದ ಅವಧಿಯಲ್ಲಿ BT ಲಲಿತಾ ನಾಯಕ್ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವೆಯಾಗಿ ತಮ್ಮದೇ ಆದ ಛಾಪನ್ನು ಮೂಡಿಸಿದರು. ಇನ್ನು ಬಿಜೆಪಿ ಸರ್ಕಾರಗಳ ಅವಧಿಯಲ್ಲಿ ಶೋಭಾ ಕರಂದ್ಲಾಜೆ ಅವರು ಗ್ರಾಮೀಣ ಅಭಿವೃದ್ಧಿ ಮತ್ತು ಇಂಧನ ಸಚಿವೆಯಾಗಿ ಕಟ್ಟುನಿಟ್ಟಿನ ಆಡಳಿತ ಮತ್ತು ವಿದ್ಯುತ್ ಕ್ಷೇತ್ರದಲ್ಲಿ ಕೈಗೊಂಡಿರುವಂತಹ ನಿರ್ಧಾರಗಳು ಇಂದಿಗೂ ಕೂಡ ಉಲ್ಲೇಖನೀಯ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿದ್ದಾಗ 2013ರಿಂದ 2018ರ ಅವಧಿಯಲ್ಲಿ ಉಮಾಶ್ರೀ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಕಲಾವಿದರ ಮಾಸಾಶನ ಹೆಚ್ಚಳವನ್ನು ಹಾಗೂ ರಂಗಭೂಮಿ ಉತ್ತೇಜನಕ್ಕೆ ಐತಿಹಾಸಿಕ ಕೊಡುಗೆಯನ್ನು ನೀಡಿದ್ದು ಗಮನಾರ್ಹ. ಹೀಗೆ ಪ್ರತಿ ಸರ್ಕಾರದ ಅವಧಿಯಲ್ಲಿ ಒಬ್ಬರು ಇಬ್ಬರು ಮಹಿಳಾ ಪ್ರತಿನಿಧಿಗಳಿಗೆ ಸಚಿವರಾಗಿ ಕೆಲಸವನ್ನು ಮಾಡಲು ಅವಕಾಶ ಸಿಕ್ಕವೇ ಅಷ್ಟೇ. ಅದು ಸಹ ಬಹುತೇಕ ಸಂದರ್ಭಗಳಲ್ಲಿ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಥವಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ಹೀಗಿದ್ರೂ ಮಹಿಳೆಯರಿಗೆ ಮಾತ್ರ ಅವಕಾಶ ಸಿಕ್ಕಾಗಲೆಲ್ಲ ಅವರು ಸಮರ್ಥ ಆಡಳಿತ ನಡೆಸುವಂತಹ ಮೂಲಕ ಸಾಮರ್ಥ್ಯವನ್ನು ಸಾಬೀತು ಮಾಡಿದ್ದಾರೆ. ಇದೇ ಅವಧಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ 3 ವರ್ಷ ಸಚಿವೆಯಾಗಿ ಕಾರ್ಯವನ್ನು ನಿರ್ವಹಿಸಿದರು. ಆದರೆ ಈಗ ಅವರೂ ಸೇರಿದಂತೆ ಒಬ್ಬರು ಮಹಿಳೆಯರಿಗೂ ಕೂಡ ಅವಕಾಶ ನೀಡಿದಿರುವಂತಹ ಇದೊಂದು ಶಕ್ತಿಹೀನ ಸರ್ಕಾರ ಅಂತ ವಿಪಕ್ಷಗಳ ಟೀಕೆಗೆ ಆಹಾರವಾದಂತಾಗಿದೆ. ವಿಧಾನಸಭೆಯ ಸ್ಪೀಕರ್ ಪೀಠವೇರಿದ ನಾರಿ, ಸದನದ ಗೌರವ ಹೆಚ್ಚಿಸಿತು ಕಾರ್ಯವೈಖರಿ. ಕೇವಲ ಸಚಿವ ಸಂಪುಟ ಮಾತ್ರವಲ್ಲದೆ ಕರ್ನಾಟಕ ಶಾಸಕಾಂಗದ ಅತ್ಯುನ್ನತ ಪೀಠವಾದ ವಿಧಾನಸಭೆ ಸಭಾಧ್ಯಕ್ಷ ಸ್ಥಾನವನ್ನು ಕೂಡ ಅಲಂಕರಿಸಿ ತಮ್ಮ ಸಾಮರ್ಥ್ಯ ಸಾಬೀತುಪಡಿಸಿದ್ದಾರೆ. ಸಭಾಧ್ಯಕ್ಷರ ಪೀಠದಲ್ಲಿ ಮಹಿಳೆ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ ಉಜ್ವಲ ಇತಿಹಾಸ ನಮಗಿದೆ. 1972ರಿಂದ 78ರ ಅವಧಿಯಲ್ಲಿ KS ನಾಗರತ್ನಮ್ಮ ಅವರು ಕರ್ನಾಟಕ ವಿಧಾನಸಭೆಯ ಪ್ರಥಮ ಮಹಿಳಾ ಸ್ಪೀಕರ್ ಆಗಿ ಕಾರ್ಯವನ್ನು ನಿರ್ವಹಿಸಿ ಸದನದ ಗಾಂಭೀರ್ಯ ಮತ್ತು ಕಲಾಪಗಳ ನಿರ್ವಹಣೆಯಲ್ಲಿ ಸಾರ್ವಕಾಲಿಕ ದಾಖಲೆಯನ್ನು ಬರೆದಿದ್ದರು. ಅವರ ನಿಷ್ಪಕ್ಷಪಾತ ನಡೆ ಮತ್ತು ಕಠಿಣ ಆಡಳಿತ ವೈಖರಿ ಇಂದಿಗೂ ಕೂಡ ಶಾಸನಸಭೆಯ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ದಾಖಲಾಗಿದೆ. ಪುರುಷ ಪ್ರಧಾನ ಸಂಪುಟದಿಂದ ಸಿಗಬೇಕಿದೆ ಮುಕ್ತಿ. ಮಹಿಳಾ ಪ್ರಾತಿನಿಧ್ಯ ಸಮಾನತೆಗೆ ಬೇಕಿದೆ ನೈಜ ಶಕ್ತಿ. ಕೇಂದ್ರ ಸರ್ಕಾರ ಮಹಿಳಾ ಮೀಸಲಾತಿ ತಿದ್ದುಪಡಿ ವಿಧೇಯಕ ಅಂಗೀಕಾರಕ್ಕಾಗಿ ವಿಶೇಷ ಅಧಿವೇಶನ ನಡೆಸುವಂತಹ ಚರ್ಚೆ ನಡೀತಾ ಇದೆ. ಕಾಂಗ್ರೆಸ್ ಪಕ್ಷದ ನಾಯಕರೇ ಮಹಿಳಾ ಮೀಸಲಾತಿಯ ಮೂಲಕ ಕ್ರೆಡಿಟ್ ನಮಗೆ ಸೇರಬೇಕು ಅಂತ ವಾದಿಸುತ್ತಿದ್ದಾರೆ. ಇತ್ತ JDSನವರು ದೇವೇಗೌಡರು ಪ್ರಧಾನಿಯಾಗಿದ್ದಾಗ ಮಳೆದಂತಹ ಕನಸಿದು ಎನ್ನುತ್ತಾ ಕ್ರೆಡಿಟ್ ಪಾಲಿಟಿಕ್ಸ್ಗೆ ಇಳಿತಾರೆ. ಆದರೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗ ಯಾವ ಪಕ್ಷದ ಸರ್ಕಾರಗಳೂ ಸಹ ದೊಡ್ಡ ಸಂಖ್ಯೆಯಲ್ಲಿ ಮಹಿಳಾ ಪ್ರತಿನಿಧಿಗಳಿಗೆ ಸಚಿವ ಸ್ಥಾನ ನೀಡುವ ಮನಸ್ಸು ಮಾಡದೇ ಇರುವುದು ದುರ್ದೈವದ ಸಂಗತಿ. ಪ್ರಸ್ತುತ DK ಶಿವಕುಮಾರ್ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಈಗ ಸಚಿವ ಸ್ಥಾನ ವಂಚಿತರಿಂದ ಎದುರಿಸ್ತಾ ಇರುವಂತಹ ಬಂಡಾಯದ ಮಧ್ಯೆ ಇರುವ ಒಂದು ಸ್ಥಾನವನ್ನು ಮಹಿಳೆಯರಿಗೆ ಕೊಡ್ತಾರೋ ಇಲ್ವೋ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಪುರುಷ ಪ್ರತಿನಿಧಿಗಳೇ ನಿರ್ವಹಿಸಲಿ ಎಂಬ ನಿರ್ಧಾರಕ್ಕೆ ಬಂದರೆ ಅಚ್ಚರಿಯಿಲ್ಲ ಅನ್ನೋದು ಟೀಕೆ ಕೂಡ ಕೇಳಿ ಬರ್ತಾ ಇದೆ. ನನಗೆ ಭಯ ಆಗ್ತಿರೋದು ನಿಜವಾಗ್ಲೂ ಏನು ಅಂದರೆ, ಈ ಒಂದು ಸ್ಥಾನಕ್ಕೆ ಇವಾಗ ಎಷ್ಟೊಂದು ಜನ ಹೋರಾಟ ಮಾಡ್ತಾ ಇದ್ದಾರಲ್ಲ, ಆ ಒಂದು ಸ್ಥಾನನೂ ಕೊಡ್ಲಿಲ್ಲ ಅಂದ್ರೆ ಏನಾಗುತ್ತೆ? ಇಲ್ಲ ಕೊಡ್ಲೇಬೇಕು ಅಂತ ಹೇಳ್ತಿರೋದ್ರಲ್ಲಿ ಯಾರು ಗೊತ್ತು? ಕಾಂಗ್ರೆಸ್ನವರು ಇಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಯಾಕೆ ಮಹಿಳೆಯನ್ನೇ ನಡೆಸಬೇಕು, ಇನ್ನೊಬ್ರು ಯಾರು ನಡೆಸ್ಬೋದು ಅಂತಲೂ ಹೇಳ್ಬಿಡ್ಬೋದು. ಯಾಕಂದ್ರೆ ಅವರ ಆಂತರಿಕ ಸಮಸ್ಯೆಗಳು ಅಷ್ಟಿದೆ. ಆದರೆ ಆ ಒಂದು ಸ್ಥಾನವಂತೂ ಗ್ಯಾರಂಟಿ, ಅದೊಂದಕ್ಕೆ ಯಾರೋ ಹುಡುಕ್ತಾರೆ ಕೊಡ್ತೀವಿ ಅಂತ ಆ ಒಂದು ಭಾವನೆ ಇದೆಯಲ್ಲ, ಅಲ್ಲ. ಮಹಿಳೆಯರಲ್ಲೂ ಕಾಂಪಿಟೆಂಟ್ ಮಹಿಳೆಯರಿದ್ದಾರೆ, ಕೇಪಬಲ್ ಮಹಿಳೆಯರಿದ್ದಾರೆ. ಕೇಪಬಿಲಿಟಿಯ ಪ್ರಶ್ನೆ ಮೇಲೆ ನಾವು ಮುಂದೆ ಹೋಗಬೇಕು. ಮತ್ತೆ ಕೊನೆಯ ವಿಷಯ, ಗೃಹಲಕ್ಷ್ಮಿ
ರೇಷ್ಮೆಯ ವಿಷಯವನ್ನ ಪ್ರಸ್ತುತ ಡಿಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ 33 ಸಚಿವರಿದ್ದರೂ ಒಬ್ಬ ಮಹಿಳಾ ಸಚಿವೆ ಇಲ್ಲದಿರುವುದು ಪ್ರಜಾಪ್ರಭುತ್ವದ ಸಮತೋಲನವನ್ನ ತಪ್ಪಿಸಿದೆ. ಶಾಸಕಿಯರ ಸಂಖ್ಯೆ ಉತ್ತಮವಾಗಿದ್ದರೂ ಇತಿಹಾಸದಲ್ಲಿ ನಾರಿಯರ ಆಡಳಿತ ಸಾಮರ್ಥ್ಯ ಸಾಬೀತಾಗಿದ್ದರೂ ಮಹಿಳಾ ಮೀಸಲಾತಿಯ ಚರ್ಚೆ ಜೋರಾಗಿದ್ದರೂ ಕೂಡ ಈ ರೀತಿಯ ನಿರ್ಧಾರವು ಮಹಿಳಾ ಪ್ರಾತಿನಿಧ್ಯ ಸಮಾನತೆಯ ಚರ್ಚೆಯ ನಡುವೆ ರಾಜಕೀಯ ಹಿನ್ನಡೆಯಾಗಿದೆ. ಮುಂದಿನ ದಿನಗಳಲ್ಲಾದರೂ ಕೂಡ ಸಂಪುಟ ಪುನಾರಚನೆ ಅಥವಾ ವಿಸ್ತರಣೆ ಸಂದರ್ಭದಲ್ಲಿ ಮಹಿಳೆಯರಿಗೆ ಸೂಕ್ತ ಪ್ರಾತಿನಿಧ್ಯವನ್ನು ನೀಡಿ ಆಡಳಿತದಲ್ಲಿ ಅವರ ದಕ್ಷತೆಯನ್ನು ಬಳಸಿಕೊಳ್ಳುವುದು ಮಹಿಳಾ ಪ್ರಾತಿನಿಧ್ಯ ಹಾಗೂ ಸಮಾನತೆಯ ಮಾತನಾಡುವಂತಹ ಸರ್ಕಾರದ ಜವಾಬ್ದಾರಿ.